ದಾಸನಪುರ ಪಿಡಿಒ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಷಾ ಅವರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಇಂದು ಆಕ್ರೋಶಗೊಂಡ ಸಾರ್ವಜನಿಕರು ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದರು. ಉಷಾ ಅವರು ಸಾರ್ವಜನಿಕ ಕೆಲಸಗಳಾದ ಖಾತೆ ಬದಲಾವಣೆ ಹಾಗೂ ಮರಣ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳನ್ನು ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಹಣ ನೀಡದ ಹೊರತು ಯಾವುದೇ ಫೈಲ್ಗಳು ವಿಲೇವಾರಿ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇಲ್ಲ, ಪ್ರಶ್ನೆ ಮಾಡಿದರೆ ಉದ್ಘಾಟತನ ಪ್ರದರ್ಶಿಸುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸದಸ್ಯರು ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿ ಧಿಕ್ಕಾರ ಕೂಗಿದ್ರು. ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಹಾಕಿ ಓಟ್ ಹಾಕಿ ರೋಡ್ ಮಾಡಿ ಏನು ಯಾವುದು ಮಾಡಲ್ಲ. ಕಾಲು ಹೊಡಾಕೋ, ಮಂಡಿ ಹೊಡಾಕೋ, ಜಾರು ಬೀಳು, ಅದೇ ಕೆಲಸ ಅವ್ರು ಏನು ಮಾಡಲ್ಲ. ಪಂಚಾಯತಿಗೆ ಬರೀ ನೀರು ಕೊಡಿ ಸಪ್ಲೈ ಅಂದರೆ ದುಡ್ಡಿಲ್ಲ, ಕಲೆಕ್ಷನ್ ಇಲ್ಲ, ಪೈಪ್ ಇಲ್ಲ, ನಮ್ಮ ಹತ್ರ ನೀವೇ ಮಾಡಿಸ್ಕೊಂಡಿದ್ದ ನಾವೇ ಮಾಡಿಸ್ಕೋಬೇಕು. ಇದರಲ್ಲಿ ಯಾರು ಕೊಡಬೇಕಾಗಿರೋದು? ಪಂಚಾಯತಿ ಕೆಲಸ ಮನೆ ಮನೆಗೂ ನೀರು ಜವಾಬ್ದಾರಿ ಅವ್ರು ಕೊಡಬೇಕಾಗಿರೋದು. ನಾವೇ ಕದ್ದು ಹಾಕಿಸ್ಕೊಳ್ಳೋಣ. 3 ಸಲ ಬಂದಿದ್ದು ಪಂಚಾಯತಿಗೆ ಹೇಳಿ ಸೇಕ್ ಮತ್ತೆ ಪಂಚಾಯತಿಗೆ ಲೇಡೀಸ್ ಬಂದಿಲ್ಲ, ಇನ್ನೊಬ್ಬ ಯಾವ ಕಡೆ ಗಂಡದ ಕರ್ಕೊಂಡ್ಬರ್ಬೇಕು. ನನ್ನ ಗಂಡ ಇಲ್ಲ, ಮನೆಗೆ ಕೆಲ್ಸಕ್ಕೆ ಹೋಗೋರೆ, ಅವ್ರು ತಾವತ್ತು ಹಾಕ್ತೀವಿ, ತಿಂತೀವಿ ಇಲ್ಲಂದ್ರೆ ಮನೆ ಕಟ್ತೀವಿ. ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ಬಾರಯ್ಯ ಪಂಚಾಯತಿಗೆ ಹೋಗೋಣ ಅಂತ ಕರ್ಕೊಬೇಕು. ನಾನು ಏನಂತ ಹೇಳಿದ್ದಾರೆ ಅವಾಗ ವಿಡಿಯೋಗೆ ಇರ್ತಾರೆ, ಇವ್ರಿಗೆ ಇರ್ತಾರೆ, ಅರ್ಜಿ ಬರ್ಕೊಡ್ರಿ. 1000 ಸಲ 100 ಅರ್ಜಿ ಬರ್ಕೊಟ್ಟಿರ್ಬೋದು, 100 ಫೋಟೋ ಕೊಟ್ಟಿರ್ಬೇಕು. 5 ವರ್ಷ ಆಯ್ತು, ಒಂದು ಸೈಡ್ ಎಸ್ಟಿಮೇಟ್ ಮಾಡಿಕೊಟ್ಟಿಲ್ಲ. ಏನು ಅರ್ಥ ಅದಕ್ಕೆ? ದುಡ್ಡಲ್ಲೇ ಸ್ವಲ್ಪ ಬಡವ್ರ ಮಗರು ಏನೋ ಜೋರಾಗಿ ಒಡವೆ ಹಾಕೊಂಡು ಬಿಳಿ ಪಾಚೆ ಹುಡ್ಕೊಂಡು ನೋಡ್ತಾರೆ. ನಮ್ಮ ಹತ್ರ PDO ಬಂದಾಗಿಂದನೂ ನಾವು ಒಳ್ಳೆ ಮಾತಲ್ಲಿ ದಯಮಾಡಿ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡಿಕೊಂಡು ಆದಷ್ಟು ಸ್ನೇಹದಿಂದ ಕೆಲಸ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒಂದು 100 ಸತಿ ವಿನಂತಿ ಮಾಡ್ಕೊಂಡಿದ್ದೀವಿ. ಏನೇ ವಿನಂತಿ ಮಾಡ್ಕೊಂಡ್ರು ಬರೀ ವಿನಂತಿಯಾಗಿ ಉಳಿದೋ ಹೊರತು ಯಾವುದೂ ಕೂಡ ಕೆಲಸಕ್ಕೆ ಬರಲಿಲ್ಲ. ನಾವು ಕೂಡ ಹೇಳಿ ಸಾಕಾಯಿತು. ನಾವು ಒಬ್ಬರೇ ಅಲ್ಲ, ಸಾರ್ವಜನಿಕರು ಇರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಬೇರೆ ಮತ್ತೊಬ್ರು ಇರ್ಬೋದು, ಯಾರನ್ನ ಇರ್ಬೋದು. ಏನಾನ ಒಂದು ಹೇಳಕ್ಕೆ ಹೋದರೆ ನಾನು ಐ ರೆಕಮೆಂಡ್ ಇರೋರು ನಾನು ಯಾರೇನು ಮಾಡೋಕ್ಕಾಗಲ್ಲ. ನೀವೇನೇನು ಮಾಡಿದ್ರು ನಾನು 1 ಲಕ್ಷ 2 ಲಕ್ಷ ಕೊಡ್ತೀನಿ, ನಾನು ಯಾರೇನು ಅಳ್ಳಾಡ್ಸೋಕ್ಕೂ ಆಗಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋದು ಒಂದು ಮಾತು. ಸಾಲದಿದ್ದಕ್ಕೆ ಒಂದೇನಂತ ಅಂದರೆ ಏನು 1 ಗಂಟೆ ಇಲ್ಲೇ ಕ್ಯಾಮ್ರಾ ಐತಿ, CC ಕ್ಯಾಮ್ರಾ ಐತಿ, ಯಾರ ಮಾತು ಕೇಳೋದು ಬೇಡ. ಬೇಕಾದ್ರೆ ಪರಿಶೀಲನೆ ಮಾಡಿದ್ರೆ 1 ದಿವಸನೂ ಸಮಯಕ್ಕೆ ತಕ್ಕಂತೆ 1 ದಿವಸನೂ ಬಂದಿಲ್ಲ. ಇದುವರೆಗೂ ಸುಮಾರು ಜನ ದಾಸನಪುರಕ್ಕೆ PDOಗಳು ಬಂದೋಗಿದ್ದಾರೆ. ಇಷ್ಟು ಕೆಟ್ಟವಾಗಿ ಕೋರ್ಟ್ಗೆ ಹಾಕೊಂಡು ಆದೇಶ ಎಲ್ಲ ಇದ್ರೂ ಖಾತಾ ಕೇಳ್ತಾ ಇಲ್ಲ. ದುಡ್ಡಿ ಬೇಡಿಕೆಗಳು ನಾವು ಕೊಡಲ್ಲ ಅಂತೇಳಿ RDPR ಕಮಿಷನರ್ವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟರೆ ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನೀವು ಅರ್ಜಿ ಕೊಟ್ಟರೆ ನಾನು ದುಡ್ಡು ಕೊಟ್ಕೊಂಬರ್ತೀನಿ ಅಂತಾರೆ. 9 ತಿಂಗಳಿಂದ ಆದೇಶ ಎಲ್ಲನ ಹಿಡ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ಮಾಡಿಕೊಡ್ತಾ ಇಲ್ಲ. ಬರೀ ದೌರ್ಜನ್ಯ ಇದೆ. EO ಮಾಡಿದ್ದಾರೆ, CO ಆದೇಶ ಮಾಡಿದ್ದಾರೆ, ಎಲ್ಲ ಆದೇಶಕ್ಕೂ ಯಾವುದೇ ಆದೇಶಕ್ಕೂ ಬೆಲೆ ಇಲ್ಲ. ನಾವು ಬರೀ 11 ತಿಂಗಳಿಂದ ಓಡಾಡ್ತಾ ಇರೋದೇ ಆಗಿದೆ ಸರ್. EO ಸಾಹೇಬ್ರು ಮಾಡಿಸ್ಕೊಡ್ತೀನಿ ಅಂತಾರೆ. ಇದೇ ಸರ್ವೆ ನಂಬರಲ್ಲಿ ಇದರಲ್ಲಿ 14 ಖಾತೆನ ಮಾಡಿದ್ದಾರೆ. ಇದೇ ಸರ್ವೆ ನಂಬರಲ್ಲಿ ಅದೇ ಸರ್ವೆ ಸೇಮ್ ಜಾಗನ ಮಾಡ್ತಾ ಇಲ್ಲ. ರೀಸನ್ ಏನು ಹೇಳ್ತಾ ಇಲ್ಲ. ಇಲ್ಲ ಅದು ಮಾಡೋಕ್ಕಾಗಲ್ಲ. 2024 ಗುಂಟೆ ಲೆಕ್ಕದಲ್ಲಿ ಇರುತ್ತೆ, 34 ಗುಂಟೆ. ಅದನ್ನ ಕನ್ವರ್ಟ್ ಇದಾಗದಲ್ಲೇ ಸೈಟ್ ವೈಸ್ ಮಾಡ್ದಲೇನೆ ಟೋಟಲ್ ಆಗಿ ಮಾಡಿದ್ದಾರೆ. ಒಂದೊಂದು ಸೈಟ್ ಸಪ್ರೇಟ್ ಇಂಡಿವಿಜುವಲ್ ಖಾತೆ ಮಾಡಿದ್ದಾರೆ, ಉಂಡೆ ಖಾತೆ ಬದಲು. ಆದರೆ ಸೇಮ್ ಇದು 1994ರಲ್ಲಿ ಇದಾಗಿರೋದು. ಇದನ್ನ ಲೀಗಲ್ ಇದ್ರೂ DC ಕನ್ವರ್ಷನ್ 1971ರಲ್ಲಿ ಆಗಿದೆ. ಆದ್ರೂ ಇದನ್ನ ಮಾಡ್ತಾ ಇಲ್ಲ. ನಮ್ಮ ಹೆಸರು ಹನುಮಂತರಾಯಪ್ಪ ಅಂತ. ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾರೆ.
ನನ್ನ ಹತ್ರನೂ ವಿಡಿಯೋ ಇದೆ, ಅವ್ರು ಮಾಡಿರೋದು ರೆಕಾರ್ಡ್ ಮಾಡ್ಕೊಂಡಿರೋದು. ವಿಷಯ ತಿಳಿಯುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೋಸೆಫ್ ಅವರು ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ದೂರಿನನ್ವಯ ತನಿಖೆ ನಡೆಸಿ ಮುಂದಿನ 10 ದಿನಗಳ ಒಳಗಾಗಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅಧಿಕಾರಿಯ ಭರವಸೆ ನಂತರ ಸಾರ್ವಜನಿಕರು ಪ್ರತಿಭಟನೆಯನ್ನು ಹಿಂಪಡೆದರು. ಪಿಡಿಒ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿರೋದು, ಕೆಲವೊಂದು ಆರೋಪಗಳನ್ನು ಮಾಡಿರುವಂಥದ್ದು, ನಮ್ಮ ಕಾಲಿಗೂ ಕೂಡ ಬಿದ್ದು ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಸರ್? ಈಗ ಈ ಪರ್ಟಿಕ್ಯುಲರ್ PDO ಮೇಲೆ ಇವರು ಉಷಾ ಅಂತ, ಸೊ ಅವ್ರ ಮೇಲೆ ಈ ಹಿಂದೆನೂ ಕೂಡ ಹಲವಾರು ಆಪಾದನೆಗಳು ಬಂದಿದೆ. ಅದ್ರ ಬಗ್ಗೆ ನಾವು ಕೂಡ ವರದಿಗಳನ್ನ ನಾವು ಜಿಲ್ಲಾ ಪಂಚಾಯತಿ ಕಳಿಸಿದ್ದೀವಿ. ಜಿಲ್ಲಾ ಪಂಚಾಯತಿಯಿಂದ ನಮ್ಮ CEO ಸಾಹೇಬರು ಕೂಡ ಸರ್ಕಾರದ ಹಂತಕ್ಕೆ ಅದನ್ನ ವರದಿನ ಕೊಟ್ಟಿದ್ದಾರೆ. ಅದು ತನಿಖೆ ಹಂತದಲ್ಲಿ ಇದೆ, ಪ್ರೋಸೆಸ್ಸಲ್ಲಿ ಇದೆ. ಇಂದ ಮೀನ್ವೈಲು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಪಂಚತಂತ್ರ 2 ವ್ಯವಸ್ಥೆ ಅಂದರೆ ಈ ಖಾತಾ ಕೊಡುವಂಥದ್ದು, ಈ ಸ್ವತ್ತು 2 ಅಂತದನ್ನು ಲಾಂಚ್ ಮಾಡಿದ್ದೀವಿ. ಅದು ಇನ್ನೂ ಟೆಸ್ಟಿಂಗ್ ಇದರಲ್ಲಿದೆ, ಇನ್ನೂ ಫುಲ್ ಸ್ಕೇಲಲ್ಲಿ ಅದನ್ನು ವರ್ಕ್ ಆಗ್ತಾ ಇಲ್ಲ. ಸೊ ಅದರಿಂದ ಖಾತಾಗಳು ಇಶ್ಯೂ ಮಾಡೋದರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಮೆಂಬರ್ಸು ಮತ್ತು ಸಾರ್ವಜನಿಕರ ಅಸಮಾಧಾನ ಇತ್ತು. ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ಇನ್ನು ಮೀನ್ ವೈಲ್ ಈ ಒಂದು ನಮ್ಮ PDO ವಿರುದ್ಧ ಏನು ಕ್ರಮ ತಗೊಳ್ತೀರಾ ಅಂತ ಹಲವಾರು ಸದಸ್ಯರು ಮತ್ತು ಸಾರ್ವಜನಿಕರು ಕೂಡ ಕೇಳಿದ್ದಾರೆ. ಯಾಕಂದರೆ ಅಗೌರವವಾಗಿ ಮಾತಾಡ್ತಾ ಇದ್ದಾರೆ, ಯಾರಿಗೂ ಮರ್ಯಾದೆ ಕೊಡಲ್ಲ. ಅವರು ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ, ಫೋನ್ ಪೇ ಮಾಡ್ಕೊಂಡಿರ್ತಕ್ಕಂಥದ್ದು, ನೇರವಾಗಿ ಲಂಚ ಕೇಳ್ತಾರೆ ಹಾಗಾಗಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಸರಿಯಾದ ಸಮಯಕ್ಕೆ ಬರಲ್ಲ, ಅವರಿಗೆ PDO ಸಸ್ಪೆಂಡ್ ಮಾಡಬೇಕು ಅಂತ ತಮ್ಮನ್ನು ಕೇಳ್ತಿದ್ದಾರೆ. ತಾವೇನು ನಿರ್ಧಾರ ಹೇಳಿದ್ದೀರಿ? ಅಲ್ಲ, ಆಪಾದನೆಗಳು ಅದು ಏನೇ ಇದ್ರು ಅದು ತನಿಖೆ ಆಗಬೇಕಾಗುತ್ತೆ. ಆ ತನಿಖೆ ಮಾಡೋದಕ್ಕೆ ಸೂಕ್ತವಾದ ವೇದಿಕೆಗಳು ಮತ್ತದೆಲ್ಲ ಇರುತ್ತೆ. ಮತ್ತು ಏನು ಆಪಾದನೆಗಳು ನಮ್ಮಲ್ಲಿ ಸ್ವೀಕಾರ ಆಗಿದೆಯೋ ಅಂಥದನ್ನೆಲ್ಲ ನಾವು ಮುಂದಿನ ಹಂತಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ವಿಚಾರಣಾ ಹಂತದಲ್ಲಿದೆ. ಆದಷ್ಟು ಬೇಗ ಅದರ ಏನು ಆ ವರದಿ ಪರಿಶೀಲಿಸಿ ಅದು ಏನು ಕ್ರಮ ತಗೊಳ್ತಾರ ಅದು ಆ ಕ್ರಮಕ್ಕೆ ಅನುಸಾರವಾಗಿ ನಾವು ಇವರ ಮೇಲೆ ಶಿಸ್ತು ಕ್ರಮಕ್ಕೆ. ಒಟ್ಟಿನಲ್ಲಿ ಪಿಡಿಒ ಉಷಾ ವಿರುದ್ಧ ಪದೇ ಪದೇ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದ್ದು, ಮೇಲಧಿಕಾರಿಗಳಿಗೆ ಗೊತ್ತಿದ್ರೂ ಸುಮ್ಮನಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ.